ಇನ್ನು ತುಪ್ಪ ಕೋವಾ ಕಲಬೆರಕೆ ಬಗ್ಗೆ ಕೇಳಿ ಶಾಕ್ ಆಯಿತು. ತುಪ್ಪ ಕೋವಾ ಕಲಬೆರಕೆಗೆ ಮೈಸೂರು ಜನ ಕಿಡಿಕಾಡ್ತಾರೆ. ಬನ್ನಿ ಏನು ಹೇಳಿದ್ರು ಮೈಸೂರು ಜನತೆ ನೋಡೋಣ. ತುಪ್ಪ ಮತ್ತು ಇವೆಲ್ಲ ಕೋವಾ ಎಲ್ಲ ಕಲಬೆರಕೆ ಆಗ್ತದೆ ಅಂತೇಳಿ ನಮಗೂ ಇದು ಒಂದು ರೀತಿ ಆಘಾತ ಆಗಿದೆ. ಯಾಕೆ ಪ್ರತಿದಿನ ನಾವು ಮನೆಯಲ್ಲಿ ತುಪ್ಪ ಯೂಸ್ ಮಾಡ್ತೀವಿ. ಮಕ್ಕಳು ಮರಿ ಇದ್ದಾರೆ, ಎಲ್ಲರಿಗೂ ಸಹ ತುಪ್ಪ ತುಂಬ ಅವಶ್ಯಕತೆ ಇದೆ, ಎಲ್ಲನೂ ಮಾಡ್ತಾ ಇರ್ತೀವಿ. ಈ ರೀತಿ ಕಲಬೆರಕೆ ಆಗಿದೆ ಅಂತೇಳಿ ಸರ್ಕಾರದಿಂದ ಸ್ಟೇಟ್ಮೆಂಟ್ ಬಂತು ಅಂತಂದರೆ ನಾವು ಜನಸಾಮಾನ್ಯರು ಇದು ಕಲಬೆರಕೆ ಆಗಿದೆ ಆಗಿಲ್ಲ ಅಂತೇಳಿ ನಾನು ಯಾವ ರೀತಿ ತಿಳ್ಕೊಬೇಕಾಗ್ತದೆ? ಅದು ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ನೇಮಕ ಮಾಡಿ ಯಾವ ಅಂಗಡಿಗಳಲ್ಲಿ ಕಲಬೆರಕೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಾನೂನು ರೂಪಿಸಿ ಅದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕಾಗಿದೆ. ಅದಕ್ಕೆ ಸಚಿವರು ಸೂಕ್ತ ನಿರ್ದೇಶನ ನೀಡಬೇಕಾಗಿರ್ತದೆ. ಇವರೇ ಓಪನ್ ಆಗಿ ಕಲಬೆರಕೆ ಆಗ್ತಾ ಇರೋದು ಕಂಡು ಬರ್ತಿದೆ ಅಂತ ಹೇಳಿದ್ರು ಇದುವರೆಗೂ ಯಾವುದೇ ಥರದ ಕ್ರಮ ತಗೊಂಡಿರೋದು ಕಂಡು ಬಂದಿಲ್ಲ. ಪ್ರತಿಯೊಂದರಲ್ಲೂ ಕಲಬೆರಕೆ. ಈಗ ತುಪ್ಪನ ಮಕ್ಕಳಿಂದ ವಯಸ್ಸಾದವ್ರಿಗಾಗಲಿ ವಯಸ್ಸಲ್ಲಿರೋರ್ಗಾಗಲಿ ಎಲ್ಲದಕ್ಕೂ ಅದರಿಂದನೇ ಒಂದು ಸ್ವಲ್ಪ ಒಳ್ಳೇದು ಆಗೋದು ಶಕ್ತಿ ಬರುತ್ತೆ ಇನ್ನೊಂದು ಅನ್ನೋದಕ್ಕೋಸ್ಕರ ತುಪ್ಪ ಕೊಡ್ತೀವಿ. ಕೋವಾ ಅಂದರೆ ಪ್ರತಿಯೊಂದು ಸ್ವೀಟಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಎಲ್ಲದರಲ್ಲೂ ಕೋವಾ ಬಳಸ್ತಾರೆ. ಅದರಲ್ಲೂ ಕಲಬೆರಕೆ ಅಂದರೆ ಮಕ್ಕಳಿಗೆ ಏನು ಕೊಡಬೇಕು, ಮುಂದಿನ ಮಕ್ಕಳ ಪೀಳಿಗೆಗೆ ಹೆಂಗೆ ಬೆಳವಣಿಗೆ ಹೇಗೆ ಇದೆಲ್ಲ ಇದಾಗ್ತಾ ಇದೆ. ಇದಕ್ಕೆ ಸರ್ಕಾರ ಯಾವ ಮಟ್ಟದಲ್ಲಿ ಕ್ರಮ ತಗೊಳುತ್ತೆ ಅಂತ ನಾವು ಅನ್ಕೋತಾ ಇದ್ದೀವೋ ಇದುವರೆಗೂ ಯಾವ ವಿಚಾರದ ಇದು ಮೈಸೂರು ಜನತೆ ಮಾತಾದರೆ ಹೀಗಾದರೆ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ ಅಂತ ಬೆಳಗಾವಿ ಜನ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈಗೇನು ಆರೋಗ್ಯ ಇಲಾಖೆದವರು ಒಂದು ತನಿಖೆ ಮಾಡಿ ಕವಾ ಪನ್ನೀರು ಮತ್ತು ಐಸ್ ಕ್ರೀಮ್ನಲ್ಲಿ ಕೆಮಿಕಲ್ ಪದಾರ್ಥ ಮಿಶ್ರಣ ಹೊಂದಿರುತ್ತೆ ಅಂತೇಳಿ ಒಂದು ವರದಿ ಕೊಟ್ಟಿದ್ದಾರೆ. ವೆಜ್ ಪ್ರಿಯರಿಗೆ ಪನ್ನೀರ್ ಅಂದ್ರೆ ಭಾಳ ಇಷ್ಟ, ಅದರಲ್ಲೂ ಕೂಡ ಕೆಮಿಕಲ್ ಮಿಶ್ರಣ ಹೊಂದೈತಪ್ಪ ಅಂತಂದ್ರೆ ಮತ್ತು ಜನ ಏನು ತಿನ್ನಬೇಕು? ಐಸ್ ಕ್ರೀಮ್ ತಿನ್ನಂಥ ಮಕ್ಕಳಿಗೆ ಆರೋಗ್ಯದಲ್ಲಿ ಹೇರ್ಪೇರ್ ಆಗುತ್ತೆ ಅಂಥೇಳಿ ಈಗ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಅವಾಗ ಕೆಮಿಕಲ್ ಮಿಶ್ರಣ ಇರುತ್ತೆ ಅಂಥೇಳಿ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರೆಲ್ಲರೂ ಇದರ ವಿರುದ್ಧ ಏನು ಶಿಸ್ತು ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಜನಸಾಮಾನ್ಯರೆಲ್ಲ ಎಚ್ಚೆತ್ತುಕೊಳ್ತಾರೆ, ದೊಡ್ಡ ಹೋರಾಟನೇ ಆಗುತ್ತೆ ಇದ್ರ ಬಗ್ಗೆ. ತಿನ್ನೋ ಆಹಾರ ಪದಾರ್ಥ ಇರೋದ್ರಿಂದ ಇದು ಭಾಳ ಸೀರಿಯಸ್ ಮ್ಯಾಟರ್. ಇದು ಕುಡಿಯೋ ನೀರೇ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಈ ಖವಾ ಆಗಿರ್ಬೋದು, ಇದು ಕೂಡ ಇವತ್ತು ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ ಅಂತಂದಾಗ ನಿಜವಾಗಿಯೂ ಇದು ಇದೊಂದು ಶಾಕಿಂಗ್ ನ್ಯೂಸು. ಯಾಕಂತಂದ್ರೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇವ್ರ ಮ್ಯಾಗ ಸ್ಟ್ರಿಕ್ಟ್ಲಿಯಾಗಿ ಕ್ರಮ ಕೈಕೋಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಒಂದು ನೋಟಿಸ್ ಕೊಟ್ಟು ಇದಕ್ಕೆ ಸಂಬಂಧಿಸೋದ ಉತ್ತರ ಕೊಡ್ರಿ, ಯಾಕೆ ಹಿಂಗಾಗೈತಿ, ಯಾಕೆ ಹಿಂಗಾಗಿಲ್ಲ, ಎದಕ್ಕಾಗೈತೆ ಅನ್ನೋ ಕೇಳ್ಕೊಂಡು ಕೊಡೋದಕ್ಕಿಂತ ನೇರವಾಗಿ ಅದು ಬ್ಯಾನ್ ಮಾಡುವಂಥದ್ದಾಗಬೇಕು. ತಿನ್ನುವಂಥ ಪದಾರ್ಥ ಇರಲಿ ಅಥವಾ ಕುಡಿಯುವಂಥ ನೀರಿರಲಿ ಮತ್ತು ಹೊರಗಡೆ ನಾವು ಎಲ್ಲೇ ಬಜಾರದೊಳಗೆ ಹೋಗಿ ಇವತ್ತು ಐಸ್ ಕ್ರೀಮ್ ತಿನ್ನಲಿ, ನೀರು ಕುಡೀಲಿ, ಗೋಬಿ ಮಂಚೂರಿ ತಿನ್ನಲಿ ಅಂದ್ರೆ ಜನರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇರ್ತದೆ, ಸರ್ಕಾರ ಇರುತ್ತೆ, ಸರ್ಕಾರದ ಅಧಿಕಾರಿಗಳಿರ್ತಾರೆ. ಅದನ್ನು ಜನರು ಕನ್ಫ್ಯೂಸ್ನಾಗ ಅದಾರ. ಒಂದು ಸರಿಯಾದ ಕ್ರಮ ತಗೊಂಡು ಸಾರ್ವಜನಿಕರಿಗೆ ಈ ಆಹಾರ ಪದಾರ್ಥಗಳಿಂದ ಆಗುವಂಥ ಹಾನಿಯನ್ನು ತಪ್ಸೋಕೆ ಸಾಧ್ಯ ಐತಿ. ಈಗ ವಾಟರ್ ಅಂದ್ರೆ ಎಲ್ಲ ಒಂದು ಪನ್ನೀರು ಮತ್ತು ಇವು ಜ್ಯೂಸು, ಐಸ್ ಕ್ರೀಮ್, ಕೆಲವೊಂದು ವಾಟರ್ ಅವು ಯಾವುದು ತಿನ್ನೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ವೆರಿಫೈ ಮಾಡ್ಕೊಂಡು ಬೇಕಾದ್ರೆ ಇದು ಮಾಡ್ಬೋದು, ಕಾನೂನು ಕ್ರಮ ತೊಗೋಬೋದು ಅವ್ರ ಮ್ಯಾಗ. ಎಲ್ಲ ವೆರಿಫೈ ಮಾಡಬೇಕು. ಅದು ಎಲ್ಲ ನೋಟಿಸ್ ಕೊಟ್ಟರೆ ಅದು ಇಲ್ಲ, ಕಾನೂನು ಕ್ರಮ ತೊಗೋಬೇಕು ಅವ್ರ ಮ್ಯಾಗ.